ಮೊದಲನೇದಾಗಿ ಸೋರ್ತಾ ಇದೆ ಶಿವಮೊಗ್ಗದ ಭದ್ರಾ ಜಲಾಶಯ, ಭದ್ರಾ ಡ್ಯಾಂ. ಶಿವಮೊಗ್ಗದ ಭದ್ರಾ ಜಲಾಶಯ ಸೋರ್ತಾ ಇದೆ. 60 ವರ್ಷ ಹಳೆಯ ಡ್ಯಾಂನ ಪರಿಸ್ಥಿತಿ ಇವಾಗ ಹೇಗಿದೆ? ಈಗಿನ ರಾಜಕಾರಣಿಗಳ ಹಣೆಯಲ್ಲೂ ಅಂತಹ ಡ್ಯಾಂಗಳನ್ನ ಕಟ್ಟೋದು ಬರ್ದಿಲ್ಲ. ಮಧ್ಯ ಕರ್ನಾಟಕದ ಜೀವನಾಡಿಯಾಗಿದೆ ಈ ಡ್ಯಾಮು. ಭದ್ರಾ ಜಲಾಶಯದಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿದೆ. ನದಿ ಮಟ್ಟದ ಸ್ಪೈಸ್ ಗೇಟ್ ಹಾಳಾಗಿ ನೀರು ಪೋಲಾಗ್ತಾ ಇದೆ. ಕಳೆದ ಜೂನ್ನಲ್ಲಿ ಗೇಟ್ ಹಾಳಾಗಿ ನೀರು ಪೋಲಾಗ್ತಾ ಇದೆ. 48 ಗಂಟೆ ಸತತ ಪ್ರಯತ್ನದ ಬಳಿಕ ತಾತ್ಕಾಲಿಕ ಗೇಟ್ ಅನ್ನ ಹಾಕಲಾಯಿತು. ಎಡದಂಡೆ ಕಾಲುವೆಯಲ್ಲಿ ನಿತ್ಯ 150 ಕ್ಯೂಸೆಕ್ ನೀರು ಸೋರಿಕೆ ಆಗ್ತಾ ಇದೆ. 60 ಅಡಿ ಆಳದಲ್ಲಿ ಗೇಟ್ ಇರೋದ್ರಿಂದ ನಿರ್ವಹಣೆ ಮಾಡೋದು ಕೂಡ ಬಹಳ ಕಷ್ಟ ಆಗಿದೆ. ನೋಡಿ, ಪವರ್ ಟಿವಿಯ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿರುವಂತಹ ಮಾಹಿತಿ ವಿತ್ ವಿಜುವಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಂಡ್ ಮೊಟ್ಟ ಮೊದಲ ರಾಜ್ಯದ ಡ್ಯಾಂಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ರಿಯಾಲಿಟಿ ಚೆಕ್ ಮಾಡುವಂತಹ ಮೊಟ್ಟ ಮೊದಲ ಪ್ರಯತ್ನವನ್ನ ಪವರ್ ಟಿವಿ ಮಾಡ್ತಾ ಇದೆ. ಇವತ್ತು ನಿಮ್ಮ ಮುಂದೆ ಕೂಡ ಇಡ್ತಾ ಇದೀವಿ ಅದನ್ನ. ಭದ್ರಾ ಜಲಾಶಯ ಮಧ್ಯ ಕರ್ನಾಟಕದ ಜೀವನಾಡಿಯಾಗಿದೆ ಈ ಡ್ಯಾಮು. 60 ವರ್ಷ ಹಳೆಯ ಡ್ಯಾಮ್ನ ಪರಿಸ್ಥಿತಿ ಇವಾಗ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. 60 ಅಡಿ ಆಳ ಇರೋದ್ರಿಂದ 60 ಅಡಿ ಆಳದಲ್ಲಿ ಗೇಟ್ ಇರೋದ್ರಿಂದ ನಿರ್ವಹಣೆ ಬಹಳಷ್ಟು ಕಷ್ಟ ಆಗಿದೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಏನು ಎತ್ತ, ಅಲ್ಲೂ ಕೂಡ ಸೋರಿಕೆ ಆಗ್ತಾ ಇದೆ. ನದಿ ಮಟ್ಟದ ಸ್ಲೈಸ್ ಗೇಟ್ ಹಾಳಾಗಿ ನೀರು ಪೋಲಾಗ್ತಾ ಇದೆ. ಅಲ್ಲೂ ಕೂಡ 48 ಗಂಟೆ ಸತತ ಪ್ರಯತ್ನದ ಬಳಿಕ ತಾತ್ಕಾಲಿಕ ಗೇಟ್ ಹಾಕಿದ್ದಾರೆ. ಬಟ್ ಎಡದಂಡೆ ಕಾಲುವೆಯಲ್ಲಿ ಪ್ರತಿನಿತ್ಯ 150 ಕ್ಯೂಸೆಕ್ ನೀರು ಸೋರಿಕೆ ಆಗ್ತಾ ಇದೆ. ಸದ್ಯ ಈಗ ನೀವು ನೋಡ್ತಾ ಇರೋದು ಶಿವಮೊಗ್ಗದ ಭದ್ರಾ ಜಲಾಶಯ, ಮಧ್ಯ ಕರ್ನಾಟಕದ ಜೀವನಾಡಿ ಎನಿಸ್ಕೊಂಡಿದೆ ಇದು. ಇದರ ನಿರ್ವಹಣೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಕಾರಣ 60 ಅಡಿ ಆಳದಲ್ಲಿ ಗೇಟ್ ಇರೋದ್ರಿಂದ ನಿರ್ವಹಣೆ ಬಹಳಷ್ಟು ಕಷ್ಟ ಆಗ್ತಾ ಇದೆ.